ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು ಕಳ್ಳ ತಾನೇ ಕದ್ದಿದ್ದು ಅಂತ ಹೇಳೋ ಹಂಗೆ ಈ ಸಿಂಗಾರಮ್ಮ ವಿಡಿಯೋ ಮಾಡಿ ಸತ್ಯ ಒಪ್ಕೋತಾವಳಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅದ್ಯಾವ್ರೇ ನಮ್ಮ ಪರವಾಗಿ ನಿಂತು ಇದನ್ನೆಲ್ಲ ಮಾಡಿಸ್ತವನೆ ಅನ್ಸ್ತೈತೆ. ಒಳ್ಳೆಯವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಈ ವಿಡಿಯೋಯಿಂದ ಗೊತ್ತಾಗ್ತಿದೆ. ನಾವೆಲ್ಲ ಆ ಸಿಂಗಾರಮ್ಮನ ಹಿಡಿಯೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ವಿ. ಆದ್ರೆ ಈಗ ನೋಡಿದ್ರೆ ಆ ಸಿಂಗಾರಮ್ಮ ಹಿಡಿಯೋದಾಗ ನಾನೇ ಇದೆಲ್ಲ ಮಾಡಿರೋದಂತ ಪೊಲೀಸರಿಗೆ ಸಾಕ್ಷಿ ಕೊಟ್ಟವಳೆ. ಇನ್ಮೇಲೆ ನಮಗ್ ನ್ಯಾಯ ಸಿಕ್ಕೇ ಸಿಗತ್ತೆ ಅಮ್ಮ. ಅದೆಲ್ಲ ಸರಿ ಕಣಪ್ಪ, ಆದ್ರೆ ಇದನ್ನೆಲ್ಲ ಸಿಂಗಾರಮ್ಮನೆ ಮಾಡವಳ. ಅವ್ವ, ರವಿ ಸರು ಆ ರಿಪೋರ್ಟರ್ಗೆ ಏನೋ ಸನ್ನೆ ಮಾಡಿದ್ರು. ಅದಾದ್ಮೇಲೆನೆ ಈ ವಿಡಿಯೋ ಲೀಕ್ ಆಗಿದ್ದು. ಸಾಹೇಬ್ರೆ, ಅದೇ ನನಗೆ ಇದಕ್ಕೇನು ಸಂಬಂಧ ಇಲ್ಲ ಪುಟ್ಟಕ್ಕೆ. ನಾನು ನಿನ್ನ ಜೊತೆ ಇಲ್ಲೇ ಕೂತಿದ್ದೀನಿ, ನನಗೇನು ಗೊತ್ತಿಲ್ಲ. ಮತ್ತಿದೆಲ್ಲ ಹೆಂಗ್ ಸಾಧ್ಯ? ಏನು ಬಂಗಾರಮ್ಮ, ನೆನಪಿಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಹೌದು ಸಾಹೇಬ್ರೆ, ಕಷ್ಟದಲ್ಲಿ ಇರುವಾಗಲೇ ಅಲ್ವೇ ಅದ್ಯಾವ್ರ ನೆನಪಾಗೋದು. ಇವಾಗ ಅಂಥದ್ದೇನಾಯ್ತು? ಇತ್ತೀಚೆಗೆ ಟಿವಿನಾಗೆ ನನ್ನ ಸೊಸೆ ಬಗ್ಗೆ ಯೋನ್ಯೋನೋ ಇಸಿಯ ಬರ್ತೈತೆ. ಹೌದೌದು, ನಾನು ನೋಡಿದೆ. ಆ ಹುಡುಗಿ ಎಂಥ ಒಳ್ಳೆ ಅಧಿಕಾರಿ, ಅವಳ ಮೇಲೆ ಇಂಥ ಆರೋಪ ಬರಬಾರ್ದಾಗಿತ್ತು. ಇದಕ್ಕೆಲ್ಲ ಕಾರಣ ಸಿಂಗಾರ ಸಾಹೇಬ್ರೆ. ಅವಳಿಂದಾಗೆ ನಮ್ಮ ಮಾನ ಎಲ್ಲ ಬೀದಿಗೆ ಬಂದೈತೆ. ಇವಾಗ ನನ್ನಿಂದ ಏನಾಗಬೇಕು ಬಂಗಾರಮ್ಮ? ಪುಟ್ಟಕ್ಕ ಮಗಳು ಹೆಸರು ಕಳಂಕ ಬಂದಿರೋದಕ್ಕೆ ಬೆಂಗಳೂರಿಗೆ ಪಾದಯಾತ್ರೆ ಬಂದು ಅಲ್ಲಿಯೋ ನನ್ನ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸೀಮೆಣ್ಣೆ ಸುರ್ಕೊಂಡು ಸಾಯ್ತೀನಿ ಅಂತ ಹೇಳೋಳೆ. ಈಗ ಅವಳನ್ನ ನೀವೇ ಕಾಪಾಡಬೇಕು ಸಾಹೇಬ್ರೆ. ಇಂಥ ಸಂದರ್ಭದಾಗೆ ನೀವು ನಮ್ಮ ಜೊತೆಯಾಗಿ ನಿಂತ್ರೆ ನಮ್ಮೆಲ್ರಿಗೂ ಒಂದು ದೊಡ್ಡ ಬೆಂಬಲ ಸಿಗ್ತೈತೆ. ಸೋತು ಸುಣ್ಣ ಆಗಿರೋ ನಮ್ಮೆಲ್ರಿಗೂ ಮತ್ತೆ ಬದುಕೋ ಭರವಸೆ ಮೂಡ್ತೈತೆ ಸಾಹೇಬ್ರೆ. ಚಿಂತೆ ಮಾಡಬೇಡ, ನಾನು ನಿಮ್ಗಳ ಜೊತೆ ಇದ್ದೇ ಇರ್ತೀನಿ. ಸ್ಯಾನೆ ನೊಂದ್ಬಿಟ್ಟಿದ್ದೀನಿ ಸಾಹೇಬ್ರೆ. ಈಗ ನೀವೇ ಯೋನನ ದಾರಿ ತೋರಿಸ್ಬೇಕು. ಆ ಸಿಂಗಾರಮ್ಮ ನೋಡಕ್ಕೆ ನಿನ್ ತರನೇ ಇದ್ದಾಳೆ ತಾನೆ? ಹೌದು ಸಾಹೇಬ್ರೆ. ಮತ್ತೆ ಪರಿಹಾರ ಅಲ್ಲೇ ಇದೆಯಲ್ಲ. ಅರ್ಥ ಆಗ್ಲಿಲ್ವಲ್ಲ ಸಾಹೇಬ್ರೆ. ಬಂಗಾರಮ್ಮ ಆಗಿರೋ ನೀನು ನ್ಯಾಯಕ್ಕೋಸ್ಕರ ಸಿಂಗಾರಮ್ಮ ಆಗ್ಬೇಕು. ನಾನು ಹೇಳ್ದಾಗೆ ವಿಡಿಯೋದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡು. ಆಯ್ತು ಸಾಹೇಬ್ರೆ, ನಿಮ್ಮ ಉಪಾಯ ಬೋಸ್ ಅಂದಾಗೈತೆ. ಆದ್ರೆ ಅದಕ್ಕೂ ಮೊದಲು ನಾವು ಪುಟ್ಟಕ್ಕ ಸಾಯೋದನ್ನ ತಡಿಬೇಕು ಸಾಹೇಬ್ರೆ. ಅದ್ರ ಚಿಂತೆ ನಿನಗೆ ಬೇಡ. ನಾನು ಈಗಲೇ ಪ್ರೊಟೆಸ್ಟ್ ನಡೀತಿರೋ ಜಾಗಕ್ಕೆ ಹೋಗಿ ಪುಟ್ಟಕ್ಕನ್ನ ತಡಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.